ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಪ್ರಥಮ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಪ್ರಥಮ ಏಕಾದಶಿನ ದೇವಶಯನಿ ಏಕಾದಶಿ ಅಂತ ಕೂಡ ಹೇಳ್ತಾರೆ, ಹಾಗೂ ಆಷಾಢ ಶುಕ್ಲ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಈ ಪ್ರಥಮ ಏಕಾದಶಿ ದಿನ ಮಹಾವಿಷ್ಣು ದೇವರು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಗೆ ತೆರಳುತ್ತಾರೆ ಅಂತ ಪುರಾಣಗಳು ತಿಳಿಸುತ್ತೆ. ಇನ್ನು ಈ ಏಕಾದಶಿಗೆ ಯಾಕೆ ಪ್ರಥಮ ಏಕಾದಶಿ ಅಂತ ಹೇಳ್ತೀವಿ ಅಂತ ಅಂದರೆ, ಚಾತುರ್ಮಾಸ್ಯದ ಆರಂಭದ ದಿನ ಈ ದಿನ ಆಗಿರುತ್ತೆ. ಆದ್ದರಿಂದ ಈ ಒಂದು ಏಕಾದಶಿನ ನಾವು ಪ್ರಥಮ ಏಕಾದಶಿ ಅಂತ ಕೂಡ ಹೇಳ್ತೀವಿ. ಇನ್ನು ಈ ದಿನದಿಂದ 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯ ಇರುತ್ತೆ. ಈ ಚಾತುರ್ಮಾಸ್ಯದ ಬಗ್ಗೆ ನಾನು ಹಳೆ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಈ ಚಾತುರ್ಮಾಸ್ಯದಲ್ಲಿ ಯತಿಗಳು, ಸನ್ಯಾಸಿಗಳು ಮತ್ತು ಅನೇಕ ಭಕ್ತರು ವಿಶೇಷವಾದಂತಹ ವ್ರತ ನಿಯಮಗಳನ್ನ ಆಚರಣೆ ಮಾಡ್ತಾರೆ, ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಭಗವಂತನಿಂದ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ. ನನಗೆ ಒಬ್ಬರು ಮೊನ್ನೆ ಕಮೆಂಟ್ ಮೂಲಕ ಕೇಳಿದರು, ಈ ಚಾತುರ್ಮಾಸ್ಯದಲ್ಲಿ ಕೆಲವೊಂದು ಪದಾರ್ಥಗಳನ್ನ ನಾವು ರಾಘವೇಂದ್ರ ಸ್ವಾಮಿಯವರಿಗೆ ಮತ್ತು ಯತಿಗಳಿಗೆಲ್ಲ ಕೊಡಬಾರ್ದು ಅಂತ ಹೇಳಿದ್ದೀರಲ್ಲ, ದೇವ್ರಿಗೂ ಕೂಡ ಕೊಡಬಾರ್ದಾ ಅಂತ. ನಾವು ದೇವ್ರಿಗೆ ನೈವೇದ್ಯ ಮಾಡ್ಬೋದು, ಆದರೆ ಈ ಚಾತುರ್ಮಾಸ್ಯದಲ್ಲಿ ಯತಿಗಳು, ಸನ್ಯಾಸಿಗಳು, ಅನೇಕ ಮಠಾಧೀಶರರು ಹಾಗೆ ಭಕ್ತರು ಕೂಡ ಪ್ರತಿ ಒಂದೊಂದು ತಿಂಗಳು ಕೂಡ ಒಂದೊಂದು ಪದಾರ್ಥಗಳನ್ನ ತ್ಯಜಿಸಿ ವ್ರತಾಚರಣೆನ ಮಾಡ್ತಾರೆ. ಆದ್ದರಿಂದ ಭಗವಂತನಿಗೆ ನಾವು ನೈವೇದ್ಯ ಮಾಡ್ಬೋದು. ಈ ಯತಿಗಳು, ಈಗ ರಾಘವೇಂದ್ರ ಸ್ವಾಮಿ ಅವ್ರನ್ನ ನಾವು ಯತಿಗಳು ಅಂತ ಹೇಳಿ ಆರಾಧನೆ ಮಾಡ್ತೀವಲ್ವ, ಸೊ ಆ ಕಾರಣಕ್ಕೆ ನಾವು ರಾಯರಿಗೆ ಕೊಡಬಾರ್ದು. ಭಗವಂತನಿಗೆ ನೀವು ಯಾವುದೇ ಹಣ್ಣುಗಳನ್ನ ತಂದು ನೈವೇದ್ಯ ಮಾಡ್ಬೋದು. ಆದರೆ ಯತಿಗಳು, ಮಠಾಧೀಶರು ಮತ್ತು ಸನ್ಯಾಸಿಗಳು, ಅನೇಕ ಭಕ್ತರಿಗೆ ಈಗ ನಾನೇ ಅಂದ್ಕೊಳ್ಳಿ, ನಾನು ಚಾತುರ್ಮಾಸ್ಯನ ಆಚರಣೆ ಮಾಡ್ತೀನಿ ಅಂತ ಅಂದರೆ ಈ ಮೊದಲನೇ ತಿಂಗಳು ಏನೋ ಒಂದು ಪದಾರ್ಥನ ನಾನು ತ್ಯಜಿಸ್ತೀನಿ ಹಣ್ಣುಗಳಲ್ಲಿ ಅಂತ ಅಂದಾಗ ಆ ಹಣ್ಣನ್ನ ತಿನ್ನಬಾರ್ದು. ಆ ರೀತಿಯಾಗಿ ನೀವು ಯತಿಗಳಿಗೆ ಅಂದರೆ ನಾವು ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸೋದ್ರಿಂದ ರಾಯರಿಗೆ ಬಿಟ್ಟು ಬೇರೆ ನಿಮ್ಮ ಮನೆ ದೇವರು ಅಥವಾ ಇಷ್ಟ ದೇವರು ಯಾರು ಇದ್ದಾರೆ ಆ ದೇವತೆಗಳಿಗೆ ನಾವು ನೈವೇದ್ಯ ಮಾಡಬಹುದು, ಆದರೆ ಯತಿಗಳು ಮಾತ್ರ ಮಾಡೋ ಹಾಗಿಲ್ಲ. ಇನ್ನು ಈ ಪ್ರಥಮ ಏಕಾದಶಿ ದಿನ ಮಹಾವಿಷ್ಣು ದೇವ್ರನ್ನ ಆರಾಧನೆ ಮಾಡಿ ಉಪವಾಸದಲ್ಲಿ ಇರೋದ್ರಿಂದ ಪಾಪಗಳು ಕ್ಷಯ ಆಗುತ್ತೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವೂ ಕೂಡ ವೃದ್ಧಿ ಆಗುತ್ತೆ ಭಗವಂತನ ಕೃಪೆಯಿಂದ ಅಂತ ಹೇಳ್ತಾರೆ. ಈ ಚಾತುರ್ಮಾಸ್ಯದಲ್ಲಿ ಹೆಚ್ಚು ನಾಮ ಜಪ, ಪಾರಾಯಣ, ದಾನ, ಸತ್ಸಂಗ ಇದೆಲ್ಲ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಹಾವಿಷ್ಣು ದೇವ್ರನ್ನ ಹಾಗೂ ತುಳಸಿ ದೇವಿಗೆ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಪೂಜೆ ಮಾಡುವಂತಹ ಸಮಯದಲ್ಲಿ ಓಂ ನಮೋ ನಾರಾಯಣಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಒಂದು ಸ್ತೋತ್ರನ ಹೇಳ್ಕೊಬೋದು. ಇಲ್ಲಾಂದರೆ ವಿಷ್ಣು ಸಹಸ್ರನಾಮ, ಅದು ನಿಮಗೆ ಹೇಳೋದಕ್ಕೆ ಬರಲ್ಲ ಅಂದರೆ ಭಗವದ್ಗೀತೆ ಇಲ್ಲ ನಿಮ್ಮ ಫೋನ್ಗಳಲ್ಲಿ ಹಾಕಿ ಕೇಳಿಸ್ಕೊಬೋದು. ಭಗವದ್ಗೀತೆ ಆಗಲಿ ವಿಷ್ಣು ಸಹಸ್ರನಾಮನಾರು ಆಗಲಿ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಬಡವರಿಗೆ ಕೈಲಾದಷ್ಟು ಸಹಾಯನ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಸಹಾಯನ ಮಾಡುವಂಥ ಒಂದು ಪ್ರಯತ್ನನ ಮಾಡಿ. ಈ ದಿನ ಕೋಪ ಮಾಡ್ಕೋಬಾರ್ದು ವಿನಾಕಾರಣ, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಬಾರ್ದು, ಸುಳ್ಳು ನಿಂದನೆಗಳನ್ನ ಮಾಡಬಾರ್ದು. ಈ ರೀತಿ ಸುಳ್ಳು ನಿಂದಿಸೋದು, ಬೇರೆಯವ್ರನ್ನ ಬೇರೆ ರೀತಿ ವರ್ತನೆಗಳನ್ನ ಮಾಡೋದು, ಬೇರೆಯವ್ರ ಜೊತೆ ಅಂದರೆ ದುರ್ವರ್ತನೆಗಳನ್ನ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ರೆ ನೀವು ಪ್ರಥಮ ಏಕಾದಶಿ ದಿನ ನೀವು ಮಾಡುವಂಥ ಒಂದು ವ್ರತಕ್ಕೆ ನೀವೇ ಭಂಗ ಮಾಡಿಕೊಂಡಾಗೆ ಆಗುತ್ತೆ. ಆ ಕಾರಣಕ್ಕೆ ಆದಷ್ಟು ಕೋಪನ ಮಾಡಿಕೊಳ್ಳದೆ, ಸುಳ್ಳುಗಳನ್ನ ಹೇಳದೆ, ಬೇರೆಯವ್ರನ್ನ ನಿಂದನೆ ಮಾಡ್ದಂಗೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಈ ರೀತಿ ನಾವೆಲ್ಲ ಇಷ್ಟು ನಿಷ್ಠೆಯಿಂದ ಆಚರಣೆ ಮಾಡಿದ್ರೆ ಶ್ರೀಹರಿಯ ಅನುಗ್ರಹ ಸಿಗುತ್ತೆ, ಪಾಪ ವಿಮೋಚನೆ ಆಗುತ್ತೆ, ಮನಃಶಾಂತಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿನ ಕೂಡ ನೀವು ಪಡ್ಕೋಬೋದು. ವಿಷ್ಣು ಲೋಕ ಪ್ರಾಪ್ತಿಯ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿ ಪುರಾಣಗಳು ತಿಳಿಸುತ್ತೆ. ಮತ್ತು ಈ ದೇವಶಯನಿ ಏಕಾದಶಿಯ ವ್ರತಕತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಪುರಾಣಗಳ ಪ್ರಕಾರ ಹಿಂದೆ ಮಾಂದತ ಅಂತ ಹೇಳಿ ಒಬ್ಬ ಧರ್ಮನಿಷ್ಠನಾದಂತಹ ರಾಜ್ಯನ ಆಳ್ತಾ ಇರ್ತಾನೆ. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲ ಸುಖ ಶಾಂತಿಯಿಂದ ಜೀವನನ ನಡೆಸ್ತಿರ್ತಾರೆ. ಆದರೆ 1 ವರ್ಷ ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲ ಉಂಟಾಗುತ್ತೆ. ಅದರಿಂದ 3 ವರ್ಷಗಳ ಕಾಲ ಮಳೆನೇ ಬರಲ್ಲ, ಬೆಳೆಗಳೆಲ್ಲ ನಾಶ ಆಗಿರುತ್ತೆ, ನದಿಗಳೆಲ್ಲ ಬತ್ತೋಗಿರುತ್ತೆ, ಮತ್ತು ಪ್ರಜೆಗಳೆಲ್ಲ ತೀವ್ರ ಸಂಕಷ್ಟಕ್ಕೆ ಸಿಲುಕಿರ್ತಾರೆ. ರಾಜ ಇದಕ್ಕೆಲ್ಲ ಕಾರಣ ಏನು ಅಂತ ತಿಳಿಬೇಕು ಅಂತ ಹೇಳಿ ಅನೇಕ ಋಷಿಮುನಿಗಳನ್ನ ಭೇಟಿ ಮಾಡ್ತಾನೆ. ಕೊನೆಗೆ ಅಂಗೀರಸ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಪರಿಹಾರನ ಕೇಳ್ಕೊಳ್ತಾನೆ. ಆಗ ಅಂಗೀರಸ ಮಹರ್ಷಿಗಳು ರಾಜನಿಗೆ ಈ ರೀತಿಯಾಗಿ ಹೇಳ್ತಾರೆ, ಆಷಾಢ ಶುಕ್ಲ ಪಕ್ಷದ ದೇವಶಯನಿ ಏಕಾದಶಿನ ಆಚರಣೆ ಮಾಡಿದ್ರೆ ಭಕ್ತಿಯಿಂದ ನಿಮ್ಮ ರಾಜ್ಯದ ಎಲ್ಲ ಜನರು ಸೇರಿ ವಿಷ್ಣುನ ಆ ದಿನ ಆರಾಧಿಸಿದ್ರೆ ಈ ವ್ರತದ ಪುಣ್ಯ ಫಲದಿಂದ ರಾಜ್ಯದಲ್ಲಿ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿ ಈ ಅಂಗೀರಸ
ಋಷಿಮುನಿಗಳು ಮಹಾರಾಜನಿಗೆ ತಿಳಿಸ್ತಾರೆ. ಆಗ ರಾಜ ಮಾಂಧಾತ ಪ್ರಜೆಗಳೆಲ್ಲರನ್ನೂ ಕೂಡ ಸೇರಿಸಿ ಈ ದೇವಶಯನಿ ಏಕಾದಶಿನ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಆಜ್ಞೆನ ಹೊರಡಿಸ್ತಾರೆ. ಅದೇ ಪ್ರಕಾರ ಆ ರಾಜನ ರಾಜ್ಯದಲ್ಲಿ ಎಲ್ಲರೂ ಕೂಡ ಶ್ರೀ ಮಹಾವಿಷ್ಣು ದೇವರನ್ನ ಆರಾಧಿಸ್ತಾರೆ ಈ ಪ್ರಥಮ ಏಕಾದಶಿ ದಿನದಂದು. ಅದಾದ ನಂತರ ಮಹಾವಿಷ್ಣುವಿನ ಕೃಪೆಯಿಂದ ಶೀಘ್ರದಲ್ಲೇ ಮಳೆ ಉಂಟಾಗುತ್ತೆ ಮತ್ತು ರಾಜ್ಯದಲ್ಲಿ ಮತ್ತೆ ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಆಗ ಪ್ರಜೆಗಳೆಲ್ಲರೂ ಕೂಡ ಸಂತೋಷದಿಂದ ಬದುಕೋದಕ್ಕೆ ಆರಂಭ ಮಾಡ್ತಾರೆ. ಈ ಕಾರಣದಿಂದ ದೇವಶಯನಿ ಅಥವಾ ಪ್ರಥಮ ಏಕಾದಶಿನ ಅನ್ನೋ ಒಂದು ವ್ರತನ ಅತ್ಯಂತ ಪವಿತ್ರವಾದ ವ್ರತ ಅಂತ ಹೇಳಿ ಪರಿಗಣಿಸ್ತಾರೆ. ಈ ಕಥೆಯಿಂದ ನಾವು ಒಂದಂತೂ ಅರ್ಥ ಮಾಡ್ಕೋಬೇಕು, ಸಂಕಷ್ಟದ ಸಮಯದಲ್ಲಿ ಭಗವಂತನಲ್ಲಿ ಅಚಲವಾದ ಭಕ್ತಿ ಅನ್ನೋದಿರಬೇಕು. ಮಹಾವಿಷ್ಣುವಿನ ಅನುಗ್ರಹದಿಂದ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ಸಂದೇಶನ ಈ ಒಂದು ಕಥೆಯಿಂದ ನಾವು ತಿಳ್ಕೊಬಹುದು. ಹಾಗೆ ಈ ಪ್ರಥಮ ಏಕಾದಶಿ ದಿನ ತಪ್ತ ಮುದ್ರಾಧಾರಣೆ ಅಂತ ಹೇಳಿ ಮಾಡ್ತಾರೆ. ಎಲ್ಲ ರಾಯರ ಮಠಗಳಲ್ಲೂ ಯಾರಿಗೆಲ್ಲ ಈ ತಪ್ತ ಮುದ್ರಾಧಾರಣೆನ ಮಾಡಿಸ್ಕೋಬೇಕು ಅನ್ನೋ ಆಸೆ ಇರುತ್ತೋ ಅಥವಾ ಭಗವಂತನ ಇಚ್ಛೆ ಇರುತ್ತೋ ಅಂಥವರು ರಾಯರ ಮಠಗಳಿಗೆ ಹೋಗಿ ತಪ್ತ ಮುದ್ರಾಧಾರಣೆನ ಮಾಡಿಸ್ಕೋಬಹುದು. ಇಷ್ಟೆಲ್ಲ ಹೇಳಿ ಏಕಾದಶಿ ಯಾವ ದಿನ ಅಂತ ಹೇಳದೇ ಇದ್ದರೆ ಆಗುತ್ತಾ? ಹಳೆ ವಿಡಿಯೋದಲ್ಲೂ ಕೂಡ ಮುಂಚೆನೇ ತಿಳಿಸಿದ್ದೀನಿ, ಆದರೂ ಕೂಡ ಇನ್ನೊಮ್ಮೆ ತಿಳಿಸ್ತೀನಿ. ಜುಲೈ 25ನೇ ತಾರೀಕು ಶನಿವಾರ ಪ್ರಥಮ ಏಕಾದಶಿ ಇದೆ. ಆ ದಿನದಿಂದಲೇ ಚಾತುರ್ಮಾಸ್ಯ ಆರಂಭ ಆಗುತ್ತೆ. ಹಾಗೆ ಜುಲೈ 26ನೇ ತಾರೀಕು ಭಾನುವಾರ ನಮಗೆ ದ್ವಾದಶಿ ಸಿಗುತ್ತೆ. ದ್ವಾದಶಿ ದಿನ ಪಾರಣೆ ಸಮಯ ಬಂದ್ಬಿಟ್ಟು 7 ಗಂಟೆ ನಂತರ ಇರುತ್ತೆ. ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಪ್ರತಿಯೊಂದು ಏಕಾದಶಿಗಳನ್ನು ಕೂಡ ನಾವು ಆಚರಣೆ ಮಾಡಬೇಕು. ಆಚರಣೆ ಮಾಡಿದಾಗ ಒಂದೊಂದು ಏಕಾದಶಿಗಳಿಗೂ ಕೂಡ ಒಂದೊಂದು ರೀತಿಯ ಫಲಗಳು ಸಿಗುತ್ತೆ ಭಗವಂತನಿಂದ. ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಮಾರ್ಗ. ನಾವು ಮಾಡಿರುವಂತಹ ತಿಳಿದೆ ಪಾಪಕರ್ಮಗಳನ್ನ ಕಳ್ಕೊಂಡು ಸ್ವಲ್ಪ ಮಟ್ಟಿಗಾದರೂ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡ್ಕೋಬೋದು. ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ಈ ಒಂದು ಪ್ರಥಮ ಏಕಾದಶಿ ಆಚರಣೆ ಮಾಡಿ ಅಂತ ಹೇಳ್ತಾ ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರ ಸ್ಪೃಶಂತೆ ಪೂರ್ವೋತ್ತರಾಮಿತ ತರಂಗ ಜರಸ್ಸು ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ವೇದ ಗುಣಪೂರ್ತಿ ಜಗತ್ಸ ಸತ್ವ ನೀಚೋಚ್ಛಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿ ಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಬಾಧ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿವಜ್ರ ಕ್ಷಾಮ ಸುರೇಂದ್ರೋ ಉತ್ತಮಾಂ ಸದಾಯಂ ಶ್ರೀ ರಾಘವೇಂದ್ರೋ ಹರಿಪಾದ ಕಂಚ ನಿಷೇವಣಾಬ್ಧ ಸಮಸ್ತ ಸಂಪತ್ತು ದೇವಸ್ವಭಾವೋ ದಿವಿಜದ್ರುಮೋಯಮಿಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯ ಸ್ವರೂಪೋ ಬಹುದಿಕ್ಕತೂಲ ಸಂಗಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪ್ಲಪ್ಪಲ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋಕ್ತ ಸಮಸ್ತ ದೋಷನ್ ಹತ್ವೋಸನುದ್ವದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯ ಪಗಾಸಂದಿತ ಸಂಖ್ಯಾ ಅನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರೇ ಶಾಸನೋ ಭೂಮಃ ವಂದ್ಯ ಸುಪತ್ರಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹಮ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚ ಸ್ತಬ್ಧಶನಂ ದುರಿತಕಾನನ ದಾವಭೂತಂ ಸರ್ವತಂತ್ರ ಸ್ವತಂತ್ರೋ ಸುಶ್ರೀಮಧ್ವಮತಮರ್ದನಃ ವಿಜಯೇಂದ್ರ ಕರಾಬ್ಜೋದ್ರ ಸುತೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇಸ್ಯಾದ್ಯ ಭಯಾಪಹ ಜ್ಞಾನಭಕ್ತಿ ಸುಪುತ್ರಾಯ ಶ್ರೀ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾದರೋ ಗುರುಹೋ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಪರೋಕ್ಷೀಕೃತ ಶೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟೋ ಮುಖಾಂಕಿತಃ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ತಂತ್ರ ಕಂಪವಚ ಕೌಂಟ್ಯ ಮುಖ ಯೇಚೇಂದ್ರಿಯೋದ್ಭವಃ ದೋಷಾಸ್ತೆ ನಾಶ ಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾ ದ್ವಾಮಿತಾ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯಃ ಹಂತನಕ್ಕಾಯ ಚ ದೋಷೋ ನಾತ್ಮಾತ್ಮೀಯ ಸಮುದ್ಭವನ್ ಸರ್ವಾನಪಿ ಪುಸ್ತಾಚು ತಥಾತಿ ಗುರುರಾತ್ಮವಿತ್ ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಯಶ್ಕರೋತಿ ಶಃ ಇಹ ಮುದ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯಃ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶ್ರಯಃ ಶ್ರೀಮದ್ವಮದ ದುಗ್ಧಾಬ್ಧಿ ಚಂದ್ರೋವತು ಸದಾನಗಃ ಸರ್ವಯಾತ್ರಾಫಲ ವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧ್ಯಸ್ಯ ವೃಂದಾವನಗತಂ ಜಲಂ ಶಿರಸಾ ಧಾರಯ ಮಧ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಸಿದ್ಧಯೇ ಸಂಸಾರೇಕ್ಷ ಸಾಗರೆ ಪ್ರಕೃತಿತೋಗಾದೆ ಸದಾ ದುಸ್ತರೆ ಸರ್ವವಂದ್ಯ ಜಡಗ್ರಹ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತಭಯಸ್ತೋ ಮದಿಕೇನೋತ್ಕಟೆ ದುಃಖೋತ್ಕೃಷ್ಟಮಿಷ ಸಮುದ್ರ ಗುರು ಮಾಮಗ್ನ ರೂಪಂ ಸದಾ
ರಾಘವೇಂದ್ರ ಗುರುಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಂ ನಿವೃತ್ತಿಸ್ವರಾಯ ಭವೇತ್ ಅಂದೋಪಿ ದಿವ್ಯ ದೃಷ್ಟಿ ಸಾಡೇಟ ಮೂಕೋಪಿ ವಾಕ್ಪೃತಿಃ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯ ಜಪಾದ್ ಭವೇತ್ ಯಪ್ಪಿ ಮೇಂಜಲಮೇತೇನ ಸ್ತೋತ್ರೇಣೈವಾಪಿ ಮಂತ್ರಿತಂ ತಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯಂತಿ ತಕ್ಷಣಾತ್ ಯತ್ಪೃಂದಾವನಮಾಸಾದ್ಯ ಪಂಗುಕಂಜೋಪಿ ವಾ ಜನಃ ಸ್ತೋತ್ರೇಣಾನೇನ ಯತ್ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸಜಂಗಾಲೋ ಭವೇದೇವ ಗುರುರಾಜಪ್ರಸಾದತಃ ಸೋಮಸೂರ್ಯೋಪರಾಗೇ ಚ पुष्यर्कादि समागमे योनुत्तममिदं स्तोत्रम् अष्टोत्तरशतं जपेत् भूत प्रेत पिशाचादि पीडानतस्य न जायते एतस्तोत्रं समुच्चार्य गुरुर्बृन्दावनान्तिके दीपसंयोजन ज्ञानं पुत्रलाभो भवे ध्रुवं परवादिजयो दिव्यज्ञानभक्त्यादिवर्धनं सर्वाभिष्टार्थ प्रवृत्ति सनात्र कार्य विचारणः राजचोर महाव्याघ्र सर्पनक्रादिपीडनं न जायतेस्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं द्वन्द्वं स्मरं य पठे स्तोत्रं दिव्यमिदं सदा नैव वेतस्यासु किञ्चन केन्त्रिष्टात् समृद्धिरेव कमलानाथ प्रसादोदयात कीर्तिर्दिग्विदित विभूतिरतुल साक्षी हयास्योत्रहिते श्रीराघवेन्द्रार्य गुरुराज प्रसादतः कृतं स्तोत्रमिदं पुण्यं श्रीमद्भिष्यर्पणाभिदहि पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनवे दुर्वादिद्वान्तरवय वैष्णवेन्दीवरेन्दवे श्रीराघवेन्द्र गुरवे नमो अत्यन्त दयालवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रतमाश्रये इति श्री अप्पण्णाचार्यकृतं श्रीराघवेन्द्रस्तोत्रं सम्पूर्णम् श्रीकृष्णार्पणमस्तु श्रीकृष्णार्पणमस्तु श्रीकृष्णार्पणमस्तु।